ಮತ್ತೆ ಸ್ಫೋಟವಾಗುತ್ತಾ ನಾಯಕತ್ವ ಬದಲಾವಣೆಯ ಕಿಚ್ಚು ಅನ್ನೋ ಪ್ರಶ್ನೆ ಎದ್ದಿದೆ. ಎಐಸಿಸಿ ನಾಯಕರ ಮೌನದ ಬಗ್ಗೆ ಶಾಸಕರಲ್ಲೇ ಇದೀಗ ಬೇಸರ ಮೂಡ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ವರಿಷ್ಠರು ಮೌನಕ್ಕೆ ಶರಣಾಗಿದ್ದಾರೆ. ಇವರ ಮೌನ ಏನನ್ನ ಸೂಚಿಸ್ತಾ ಇದೆ, ಏನ್ ಸಂದೇಶವನ್ನ ಕೊಡ್ತಾ ಇದೆ ಅಂತ ಹೇಳಿ ಶಾಸಕರೇ ಇದೀಗ ಗೊಂದಲಕ್ಕೀಡಾಗಿದ್ದಾರೆ. ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ ಶಾಸಕರು. ಸಿಎಂ ಬಳಿ ಅನುದಾನಕ್ಕೆ ತೆರಳಿದರೆ ಡಿಸಿಎಂ ಡಿಕೆಗೆ ಬೇಸರ, ಡಿಸಿಎಂ ಮನೆಗೆ ತೆರಳಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಬೇಸರ. ಇವರಿಬ್ಬರ ನಡುವೆ ಹೇಗೆ ಅಂತ ಹೇಳಿ ಶಾಸಕರು ಇದೀಗ ಗೊಂದಲದಲ್ಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಇನ್ನೂ ಯಾಕೆ ಮೌನವಾಗಿದ್ದಾರೆ? ಅಧಿವೇಶನದ ಸಂದರ್ಭದಲ್ಲಿ ಎರಡು ಬಣದ ಶಾಸಕರ ಬೇಸರ ಇದು. ಇನ್ನು ಕೆಲವೇ ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ. ನಾಯಕತ್ವ ಬದಲಾವಣೆಯ ವಿಷಯವನ್ನ ಇತ್ಯರ್ಥಪಡಿಸಿಲ್ಲ. ಇದು ಹೀಗೇನೆ ಡ್ರ್ಯಾಗ್ ಆದ್ರೆ ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ. ಇದನ್ನ ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ಸೀರಿಯಸ್ ಆಗಿ ತೆಗೆದುಕೊಳ್ತಿಲ್ಲ ಅನ್ನೋ ಪ್ರಶ್ನೆಗಳು ಕೂಡ ಎದ್ದಿದೆ. ಯಾರನ್ನ ನಂಬಿ ಚುನಾವಣೆಯನ್ನ ಎದುರಿಸಬೇಕು ಅನ್ನೋ ಗೊಂದಲ ಸೃಷ್ಟಿಯಾಗುತ್ತೆ. ಈ ಗೊಂದಲಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನ ಎಐಸಿಸಿ ಅಧ್ಯಕ್ಷರು ಮಾಡಬೇಕು. ಇದೇ ರೀತಿ ಮೌನ ವಹಿಸಿದ್ರೆ ಬಹಳ ಕಷ್ಟ ಆಗುತ್ತೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಅನ್ನೋ ಆತಂಕ ಎದುರಾಗಿದೆ. ಏನೇ ತೀರ್ಮಾನವಿದ್ರೂ ಕರೆದು ಮಾತನಾಡುವುದು ಸೂಕ್ತ. ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಬೆಳವಣಿಗೆಗಳು ಆದ್ರೆ ಅದು ಮತ್ತೊಂದು ಮಟ್ಟಕ್ಕೆ ಹೋದ್ರೆ ಸರಿಪಡಿಸೋದು ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಿಯ ಸಚಿವರು ಗಾಢ ಮೌನ ಮುರಿಯುವಂತೆ ಒತ್ತಡವನ್ನ ಶಾಸಕರು ಹೇರ್ತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಮತ್ತೆ ನಾಯಕತ್ವ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆಯಾ ಅಂತ ಹೇಳಿ ಶಾಸಕರೇ ಒಂದಷ್ಟು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ನಾಯಕತ್ವದ ಕ್ಲಿಷ್ಟ ವಿಚಾರ ಯಾಕೆ ಕಗ್ಗಂಟಾಗಿ ಉಳ್ಕೊಂಡಿದೆ ಅಂತ ಹೇಳಿ ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಎಲ್ಲರೂ? ಮಧುಶ್ರೀ, ಜಿ ಕಾಯ್ದೆ ವಿರುದ್ಧ ನಿರ್ಣಯವನ್ನು ಕೈಗೊಳ್ಳುವಂತಹ ವಿಶೇಷ ಅಧಿವೇಶನ ನಿನ್ನೆ ಮುಕ್ತಾಯವಾಗಿದೆ. ವಿಶೇಷ ಅಧಿವೇಶನದಲ್ಲಿ ಏನಾದರೂ ಚಟುವಟಿಕೆಗಳು ನಡೀಬಹುದು ಅಂದ್ರೆ ಸಿಎಂ ಬಣ ಆಗಿರ್ಬೋದು, ಡಿಸಿಎಂ ಬಣ ಆಗಿರ್ಬೋದು, ಪ್ರತ್ಯೇಕ ಸಭೆಯನ್ನು ಸೇರಿ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾರೆ ಅನ್ನುವಂಥದ್ದೆಲ್ಲ ಚರ್ಚೆಗಳಾಗಿತ್ತು. ಆದ್ರೆ ಈ ಅಧಿವೇಶನದಲ್ಲಿ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳು ಕಂಡು ಬಂದಿಲ್ಲ. ಅಂದ್ರೆ ಹೈಕಮಾಂಡ್ ನಾಯಕರುಗಳ ಸೂಚನೆಗೆ ಗೌರವ ಕೊಟ್ಟು ಶಾಸಕರು ಯಾವುದೇ ರೀತಿಯಾದಂತಹ ಇಂತಹ ಸಭೆಗಳನ್ನ ಮಾಡಿಲ್ಲ. ಈಗ ಅಧಿವೇಶನ ಮುಕ್ತಾಯ ಆಗಿದೆ. ಅಧಿವೇಶನ ಮುಕ್ತಾಯ ಆಗ್ತಿದ್ದ ಹಾಗೆ ಎಲ್ಲ ಶಾಸಕರು ನಾಯಕರುಗಳು ದೆಹಲಿಯತ್ತ ನೋಡ್ತಿದ್ದಾರೆ. ಹೈಕಮಾಂಡ್ ಯಾವ ರೀತಿ ಅಂತ ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂತಹದ್ದು ಎಲ್ಲ ಶಾಸಕರುಗಳಿಗೂ ಹಾಗೂ ಸಚಿವರುಗಳಿಗೂ ಬೇಸರ ಆಗಿರುವಂತಹದ್ದು. ಯಾಕಂತಂದ್ರೆ ಹೈಕಮಾಂಡ್ ನಾಯಕತ್ವದ ಬಗ್ಗೆ ಇದುವರೆಗೂ ಯಾವುದೇ ರೀತಿಯಾದಂತ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ತಿಲ್ಲ. ಇಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೋ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತೋ ಅಥವಾ ಬದಲಾವಣೆ ಆದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟ ಯಾವುದೇ ಚಿತ್ರಣವನ್ನ ಹೈಕಮಾಂಡ್ ಕೊಡ್ತಿಲ್ಲ. ಇದರಿಂದಾನೇ 2.5 ವರ್ಷಕ್ಕೆ ಸಂಪುಟ ಪುನರ್ರಚನೆ ಆಗಬೇಕಾಗಿತ್ತು. ಸಂಪುಟ ಪುನರ್ರಚನೆ ಕೂಡ ಆಗ್ತಿಲ್ಲ. ಮತ್ತೆ ಸಚಿವರುಗಳು ಕೂಡ ನಾವು ಮುಂದೆ ಇರ್ತೀವೋ ಇಲ್ವೋ ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಂತ ಕೆಲಸವನ್ನು ಕೂಡ ಮಾಡ್ತಿಲ್ಲ. ಅವ್ರ ಇಲಾಖೆಗಳಲ್ಲೂ ಕೂಡ ಕೆಲಸಗಳು ಪೆಂಡಿಂಗ್ ಬಿದ್ದಿದೆ. ಇನ್ನೊಂದು ಕಡೆ ಶಾಸಕರುಗಳಿಗೂ ಕೂಡ ಗೊಂದಲಗಳು. ಅಂದ್ರೆ ಸಿಎಂ ಜೊತೆ ಕೆಲಸಕ್ಕೆ ಅಂತ ಕೇಳ್ಕೊಂಡು ಹೋದ್ರೆ ಇಲ್ಲಿ ಡಿಸಿಎಂಗೆ ಸಿಟ್ಟು, ಡಿಸಿಎಂಗೆ ಮನೆಗೆ ಹೋಗಿ ಅಲ್ಲೇನಾದ್ರು ಕೆಲಸ ಕೇಳೋಣ ಅಂತಂದ್ರೆ ಈ ಕಡೆ ಸಿಎಂ ಬಣದವರಿಗೆ ಸಿಟ್ಟು. ಒಬ್ರಿಗೊಬ್ರು ಹೀಗೆ ಯಾವ ಕಡೆ ಹೋದ್ರು ಕೂಡ ಸಿಟ್ಟು ಅನ್ನುವಂತ ನಿಟ್ಟಿನಲ್ಲಿ ಅಸಮಾಧಾನವನ್ನ ಶಾಸಕರೀಗ ವ್ಯಕ್ತಪಡಿಸಿಕೊಂಡಿರೋದು. ಅಂದ್ರೆ ಯಾರ ಜೊತೆ ಗುರುತಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು. ಇನ್ನೊಂದು ಕಡೆ ಇನ್ನ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಬರ್ತಿದೆ. ಈಗ ಗ್ರಾಮ ಪಂಚಾಯತಿ ಚುನಾವಣೆ ಇದೆ, ಜಿಬಿಎ ಚುನಾವಣೆ ಇದೆ. ಅದಕ್ಕೆ ಪಕ್ಷ ಸಂಘಟನೆ ಆಗಬೇಕು. ಮತ್ತೆ ನಾಯಕತ್ವ ಬದಲಾವಣೆಯ ವಿಚಾರ ಸ್ಪಷ್ಟ ಆಗದೆ ಹೋದ್ರೆ, ಗೊಂದಲಕ್ಕೆ ಪರಿಹಾರವನ್ನ ಹೈಕಮಾಂಡ್ ಕಂಡುಕೊಳ್ಳದೆ ಹೋದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಕೂಡ ಯಾವುದೇ ರೀತಿಯಿಂದ ಸ್ಪಷ್ಟ ನಿರ್ಧಾರ ಹೊರಬೀಳೋದಿಲ್ಲ. ಹೀಗಾಗಿ ಪಕ್ಷದ ಸಂಘಟನೆಗೂ ಕೂಡ ಕೆಲಸ ಆಗಬೇಕಾಗಿದೆ. ಮತ್ತೆ ಪಕ್ಷ ಚುನಾವಣೆಗಳನ್ನು ಎದುರಿಸಬೇಕಾಗಿದೆ. ಇದರಿಂದ ಶಾಸಕರುಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಕ್ಷೇತ್ರಗಳಲ್ಲಿ ಕೆಲಸ ಆಗ್ತಿಲ್ಲ, ಇನ್ನೊಂದ್ ಕಡೆ ಸಿಎಂ ಜೊತೆ ಗುರುತಿಸ್ಕೊಂಡ್ರು ಒಂದ್ ಕಡೆ ಅವ್ರಿಗೆ ಸಿಟ್ರು, ಡಿಸಿಎಂ ಕಡೆ ಗುರುತಿಸ್ಕೊಂಡ್ರೆ ಇನ್ನೊಂದ್ ಕಡೆ ಅವ್ರಿಗೆ ಸಿಟ್ಟು. ಹೀಗಾಗಿ ಅಡಕತ್ತೇರಿಯಲ್ಲಿ ಸಿಕ್ಕ ಹಾಗೆ ನಾಯಕರುಗಳು ಹಾಗೂ ಶಾಸಕರುಗಳು ಈಗ ಹೈಕಮಾಂಡ್ ಕಡೆ ಮುಖ ನೋಡ್ತಿರುವಂತಹದ್ದು. ಇನ್ನೊಂದೇನು ಅಂತಂದ್ರೆ ಇನ್ನೊಂದಷ್ಟು ಸಚಿವಾಕಾಂಕ್ಷಿಗಳು ಕೂಡ ಇರುವಂತಹದ್ದು. ಯಾವಾಗ ಸಂಪುಟ ಪುನರ್ರಚನೆ ಆಗುತ್ತೆ, ಹೈಕಮಾಂಡ್ ಈ ನಾಯಕತ್ವ ಗೊಂದಲಕ್ಕೆ ಯಾವಾಗ ಪರಿಹಾರ ಕಂಡುಕೊಳ್ಳುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರುಗಳು ಕೂಡ ಈಗ ಹೈಕಮಾಂಡ್ ಅಂತ ನೋಡ್ತಾ ಇರುವಂತಹದ್ದು. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಕೆಸಿ ವೇಣುಗೋಪಾಲ್ ಅವರ ವಿರುದ್ಧ ಅಸಮಾಧಾನವನ್ನ ಒಳಗೊಳಗೆ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಬಗೆಹರಿಲಿಲ್ಲ ಅಂತಂದ್ರೆ ಕೆಲವೊಂದಿಷ್ಟು ಶಾಸಕರು ಮತ್ತೆ ನಾಯಕರುಗಳು ಹೈಕಮಾಂಡ್ ನಾಯಕರ ಬಳಿಯೇ ಹೋಗಿ ಅಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಮಧುಶ್ರೀ,
ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.